ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಹದಗೆಟ್ಟು ಹೋಗಿದೆ. ಹದಗೆಟ್ಟು ಹೋಗಿರೋದಕ್ಕೆ ಈ 400 ಕೋಟಿ ದರೋಡೆ ಪ್ರಕರಣವೇ ಉದಾಹರಣೆ ಅನ್ನುವಂತಹ ಮಾತನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದಾರೆ. 400 ಕೋಟಿ ಇದೆಯೋ 800 ಕೋಟಿಯೋ ಇನ್ನೂ ತನಿಖೆ ಆಗಿಲ್ಲ. ಬೆಳಗಾವಿ ದರೋಡೆ ಪ್ರಕರಣ ಇಡಿ ಸಿಬಿಐಗೆ ಕೊಡಬೇಕು. ಹಣದ ಹಿಂದಿನ ಷಡ್ಯಂತ್ರ ಬಯಲು ಮಾಡಬೇಕು. ಪ್ರಕರಣದ ತನಿಖೆ ಸಿಬಿಐಯಿಂದ ಆಗಲಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಆಗ್ರಹಿಸಿದ್ದಾರೆ ವಿಜಯಪುರದಲ್ಲಿ. ನೋಡ್ಬೇಕದು ಏನ ಪೊಲೀಸ್ ಇಲಾಖೆ ಗೊತ್ತ, ಅವ್ರೆಲ್ಲ ಮಾಹಿತಿ ತೆಗಿತಾರ. ಇದು ಯಾರ ರೊಕ್ಕದ ಏನದ, ಅದು ಏನ್ 500 ನೋಟ್ ಇದೋ 2000 ನೋಟ್ ಇದೋ, ಅದು ಎಲ್ಲಿಗೆ ಒಯ್ಲಾಕತ್ತಿದ್ರು. ಇದು ಬಹಳ ದೊಡ್ಡ ಹಗರಣ ದರೋಡೆ ಆಗಿದೆ ಅಂತ ಹೇಳ್ತಾರ. ಕರ್ನಾಟಕದಾಗ ದರೋಡೆ, ಕೊಲೆ, ಸುಲಿಗೆ, ಹಿಂದೂಗಳ ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ದಲಿತ ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ಈ ಸರ್ಕಾರ ಇರುತ್ತಾನ ಈ ರಾಜ್ಯದಲ್ಲಿ ಶಾಂತಿ ಸುರಕ್ಷತೆ ಕಠಿಣವಾದಂತ ಕಾನೂನುಗಳು ಜಾರಿ ಆಗುವುದಿಲ್ಲ. ಅದಕ್ಕಿಂತ ಎಲ್ಲ ದರೋಡೆ ಪರೋಡೆ ಎಕ್ದಮ್ ಈಜಿ ಆಗ್ಲಕತ್ತಾವ. ಯಾಕಂದ್ರೆ ಇವು ಬೆಂಗಳೂರು ಹಾಡಾಗಲೇ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ರು, ಏನೂ ಆಗಲಿಲ್ಲ. ಹಿಂಗ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟೋಗಿದೆ. ಆ ಹದಗೆಟ್ಟದ ಉದಾಹರಣೆ ಅಂದ್ರೆ ಬೆಳಗಾವದಲ್ಲಿ 400 ಕೋಟಿ ಐತು, 800 ಕೋಟಿ ಐತು, ಇನ್ನೂ ತನಿಖೆ ಆಗಿಲ್ಲ. ಅದನ್ನ ಇಡಿ ಕೊಡಬೇಕು, ಸಿಬಿಐ ಕೊಡಬೇಕು. ಅವ್ರು ಯಾರದಾರ, ಯಾರು ಭ್ರಷ್ಟ ರಾಜಕಾರಣಿಗಳದಾರೋ, ಭ್ರಷ್ಟ ಅಧಿಕಾರಿಗಳದಾರೋ, ಯಾರದನ್ನ ಆ ಹಣ ಒಯ್ದು ಅದನ್ನ ಕನ್ವರ್ಷನ್ ಮಾಡಬೇಕು, ಅದನ್ನ ತಿರುಪತಿ ದೇವಸ್ಥಾನದ ಹುಂಡಿಯಲ್ಲಿ ಹಾಕಬೇಕು, ಏನು ಮಾಡಬೇಕು ಅನ್ನೋ ಏನು ಒಂದು ಷಡ್ಯಂತ್ರ ಇದೆ, ಅದು ಬಯಲು ಮಾಡಬೇಕು. ಅವ್ರಿಗೆ ಯಾರು ಈ ಹಣ ಅನ್ನೋಂತ ಅವ್ರನ್ನ ಕಠಿಣವಾದಂತ ಅವ್ರ ಮ್ಯಾಗ ಆಕ್ಷನ್ ತಗೊಂಡು ಅವ್ರನ್ನ ಜೈಲಿಗೆ ಹಾಕಿದ್ರೆ ಕರ್ನಾಟಕದ ಮಾನ ಮರ್ಯಾದೆ ಉಳಿತದೆ. ಯಾಕಂದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಹದಗೆಟ್ಟು ಹೋಗಿದೆ. ಹದಗೆಟ್ಟು ಹೋಗಿರೋದಕ್ಕೆ ಈ 400 ಕೋಟಿ ದರೋಡೆ ಪ್ರಕರಣವೇ ಉದಾಹರಣೆ ಅನ್ನುವಂತಹ ಮಾತನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದಾರೆ. 400 ಕೋಟಿ ಇದೆಯೋ 800 ಕೋಟಿಯೋ ಇನ್ನೂ ತನಿಖೆ ಆಗಿಲ್ಲ. ಬೆಳಗಾವಿ ದರೋಡೆ ಪ್ರಕರಣ ಇಡಿ ಸಿಬಿಐಗೆ ಕೊಡಬೇಕು. ಹಣದ ಹಿಂದಿನ ಷಡ್ಯಂತ್ರ ಬಯಲು ಮಾಡಬೇಕು. ಪ್ರಕರಣದ ತನಿಖೆ ಸಿಬಿಐಯಿಂದ ಆಗಲಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಆಗ್ರಹಿಸಿದ್ದಾರೆ ವಿಜಯಪುರದಲ್ಲಿ. ನೋಡ್ಬೇಕದು ಏನ ಪೊಲೀಸ್ ಇಲಾಖೆ ಗೊತ್ತ, ಅವ್ರೆಲ್ಲ ಮಾಹಿತಿ ತೆಗಿತಾರ. ಇದು ಯಾರ ರೊಕ್ಕದ ಏನದ, ಅದು ಏನ್ 500 ನೋಟ್ ಇದೋ 2000 ನೋಟ್ ಇದೋ, ಅದು ಎಲ್ಲಿಗೆ ಒಯ್ಲಾಕತ್ತಿದ್ರು. ಇದು ಬಹಳ ದೊಡ್ಡ ಹಗರಣ ದರೋಡೆ ಆಗಿದೆ ಅಂತ ಹೇಳ್ತಾರ. ಕರ್ನಾಟಕದಾಗ ದರೋಡೆ, ಕೊಲೆ, ಸುಲಿಗೆ, ಹಿಂದೂಗಳ ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ದಲಿತ ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ಈ ಸರ್ಕಾರ ಇರುತ್ತಾನ ಈ ರಾಜ್ಯದಲ್ಲಿ ಶಾಂತಿ ಸುರಕ್ಷತೆ ಕಠಿಣವಾದಂತ ಕಾನೂನುಗಳು ಜಾರಿ ಆಗುವುದಿಲ್ಲ. ಅದಕ್ಕಿಂತ ಎಲ್ಲ ದರೋಡೆ ಪರೋಡೆ ಎಕ್ದಮ್ ಈಜಿ ಆಗ್ಲಕತ್ತಾವ. ಯಾಕಂದ್ರೆ ಇವು ಬೆಂಗಳೂರು ಹಾಡಾಗಲೇ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ರು, ಏನೂ ಆಗಲಿಲ್ಲ. ಹಿಂಗ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟೋಗಿದೆ. ಆ ಹದಗೆಟ್ಟದ ಉದಾಹರಣೆ ಅಂದ್ರೆ ಬೆಳಗಾವದಲ್ಲಿ 400 ಕೋಟಿ ಐತು, 800 ಕೋಟಿ ಐತು, ಇನ್ನೂ ತನಿಖೆ ಆಗಿಲ್ಲ. ಅದನ್ನ ಇಡಿ ಕೊಡಬೇಕು, ಸಿಬಿಐ ಕೊಡಬೇಕು. ಅವ್ರು ಯಾರದಾರ, ಯಾರು ಭ್ರಷ್ಟ ರಾಜಕಾರಣಿಗಳದಾರೋ, ಭ್ರಷ್ಟ ಅಧಿಕಾರಿಗಳದಾರೋ, ಯಾರದನ್ನ ಆ ಹಣ ಒಯ್ದು ಅದನ್ನ ಕನ್ವರ್ಷನ್ ಮಾಡಬೇಕು, ಅದನ್ನ ತಿರುಪತಿ ದೇವಸ್ಥಾನದ ಹುಂಡಿಯಲ್ಲಿ ಹಾಕಬೇಕು, ಏನು ಮಾಡಬೇಕು ಅನ್ನೋ ಏನು ಒಂದು ಷಡ್ಯಂತ್ರ ಇದೆ, ಅದು ಬಯಲು ಮಾಡಬೇಕು. ಅವ್ರಿಗೆ ಯಾರು ಈ ಹಣ ಅನ್ನೋಂತ ಅವ್ರನ್ನ ಕಠಿಣವಾದಂತ ಅವ್ರ ಮ್ಯಾಗ ಆಕ್ಷನ್ ತಗೊಂಡು ಅವ್ರನ್ನ ಜೈಲಿಗೆ ಹಾಕಿದ್ರೆ ಕರ್ನಾಟಕದ ಮಾನ ಮರ್ಯಾದೆ ಉಳಿತದೆ. ಯಾಕಂದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಹದಗೆಟ್ಟು ಹೋಗಿದೆ. ಹದಗೆಟ್ಟು ಹೋಗಿರೋದಕ್ಕೆ ಈ 400 ಕೋಟಿ ದರೋಡೆ ಪ್ರಕರಣವೇ ಉದಾಹರಣೆ ಅನ್ನುವಂತಹ ಮಾತನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದಾರೆ. 400 ಕೋಟಿ ಇದೆಯೋ 800 ಕೋಟಿಯೋ ಇನ್ನೂ ತನಿಖೆ ಆಗಿಲ್ಲ. ಬೆಳಗಾವಿ ದರೋಡೆ ಪ್ರಕರಣ ಇಡಿ ಸಿಬಿಐಗೆ ಕೊಡಬೇಕು. ಹಣದ ಹಿಂದಿನ ಷಡ್ಯಂತ್ರ ಬಯಲು ಮಾಡಬೇಕು. ಪ್ರಕರಣದ ತನಿಖೆ ಸಿಬಿಐಯಿಂದ ಆಗಲಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಆಗ್ರಹಿಸಿದ್ದಾರೆ ವಿಜಯಪುರದಲ್ಲಿ. ನೋಡ್ಬೇಕದು ಏನ ಪೊಲೀಸ್ ಇಲಾಖೆ ಗೊತ್ತ, ಅವ್ರೆಲ್ಲ ಮಾಹಿತಿ ತೆಗಿತಾರ. ಇದು ಯಾರ ರೊಕ್ಕದ ಏನದ, ಅದು ಏನ್ 500 ನೋಟ್ ಇದೋ 2000 ನೋಟ್ ಇದೋ, ಅದು ಎಲ್ಲಿಗೆ ಒಯ್ಲಾಕತ್ತಿದ್ರು. ಇದು ಬಹಳ ದೊಡ್ಡ ಹಗರಣ ದರೋಡೆ ಆಗಿದೆ ಅಂತ ಹೇಳ್ತಾರ.
ಕರ್ನಾಟಕದಾಗ ದರೋಡೆ, ಕೊಲೆ, ಸುಲಿಗೆ, ಹಿಂದೂಗಳ ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ದಲಿತ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಈ ಸರ್ಕಾರ ಇರುತ್ತಾನ ಈ ರಾಜ್ಯದಲ್ಲಿ ಶಾಂತಿ, ಸುರಕ್ಷತೆ, ಕಠಿಣವಾದಂತ ಕಾನೂನುಗಳು ಜಾರಿ ಆಗುವುದಿಲ್ಲ. ಅದಕ್ಕಿಂತ ಎಲ್ಲ ದರೋಡೆ ಪರೋಡೆ ಎಕ್ದಮ್ ಈಜಿ ಆಗ್ಲಕತ್ತಾವ. ಯಾಕಂದ್ರೆ ಇವು ಬೆಂಗಳೂರು ಹಾಡಾಗಲೇ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ರು, ಏನೂ ಆಗಲಿಲ್ಲ. ಹಿಂಗ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟೋಗಿದೆ. ಆ ಹದಗೆಟ್ಟದ ಉದಾಹರಣೆ ಅಂದ್ರೆ ಬೆಳಗಾವದಲ್ಲಿ 400 ಕೋಟಿ ಇತ್ತು, 800 ಕೋಟಿ ಇತ್ತು, ಇನ್ನೂ ತನಿಖೆ ಆಗಿಲ್ಲ. ಅದನ್ನ ಇಡಿ ಕೊಡಬೇಕು, ಸಿಬಿಐ ಕೊಡಬೇಕು. ಅವ್ರು ಯಾರದಾರ, ಯಾರು ಭ್ರಷ್ಟ ರಾಜಕಾರಣಿಗಳದಾರೋ, ಭ್ರಷ್ಟ ಅಧಿಕಾರಿಗಳದಾರೋ, ಯಾರದನ್ನ ಆ ಹಣ ಒಯ್ದು ಅದನ್ನ ಕನ್ವರ್ಷನ್ ಮಾಡಬೇಕು, ಅದನ್ನ ತಿರುಪತಿ ದೇವಸ್ಥಾನದ ಹುಂಡಿಯಲ್ಲಿ ಹಾಕಬೇಕು, ಏನು ಮಾಡಬೇಕು ಅನ್ನೋ ಏನು ಒಂದು ಷಡ್ಯಂತ್ರ ಇದೆ, ಅದು ಬಯಲು ಮಾಡಬೇಕು. ಅವ್ರಿಗೆ ಯಾರು ಈ ಹಣ ಅಂತ ಅವ್ರನ್ನ ಕಠಿಣವಾದಂತ ಅವ್ರ ಮ್ಯಾಗ ಆಕ್ಷನ್ ತಗೊಂಡು ಅವ್ರನ್ನ ಜೈಲಿಗೆ ಹಾಕಿದ್ರೆ ಕರ್ನಾಟಕದ ಮಾನ ಮರ್ಯಾದೆ ಉಳಿತದೆ. ಯಾಕಂದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಹದಗೆಟ್ಟು ಹೋಗಿದೆ. ಹದಗೆಟ್ಟು ಹೋಗಿರೋದಕ್ಕೆ ಈ 400 ಕೋಟಿ ದರೋಡೆ ಪ್ರಕರಣವೇ ಉದಾಹರಣೆ ಅನ್ನುವಂತಹ ಮಾತನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದಾರೆ. 400 ಕೋಟಿ ಇದೆಯೋ 800 ಕೋಟಿಯೋ ಇನ್ನೂ ತನಿಖೆ ಆಗಿಲ್ಲ. ಬೆಳಗಾವಿ ದರೋಡೆ ಪ್ರಕರಣ ಇಡಿ ಸಿಬಿಐಗೆ ಕೊಡಬೇಕು. ಹಣದ ಹಿಂದಿನ ಷಡ್ಯಂತ್ರ ಬಯಲ್ ಮಾಡಬೇಕು. ಪ್ರಕರಣದ ತನಿಖೆ ಸಿಬಿಐಯಿಂದ ಆಗಲಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಆಗ್ರಹಿಸಿದ್ದಾರೆ ವಿಜಯಪುರದಲ್ಲಿ. ನೋಡ್ಬೇಕದು ಏನ ಪೊಲೀಸ್ ಇಲಾಖೆ ಗೊತ್ತಾ, ಅವ್ರೆಲ್ಲ ಮಾಹಿತಿ ತೆಗಿತಾರ. ಇದು ಯಾರ ರೊಕ್ಕದ ಏನದ, ಅದು ಏನು 500 ನೋಟ್ ಅದೋ 2000 ನೋಟ್ ಅದೋ, ಅದು ಎಲ್ಲಿಗೆ ಒಯ್ಲಾಕತ್ತಿದ್ರು. ಇದು ಬಹಳ ದೊಡ್ಡ ಹಗರಣ, ದರೋಡೆ ಆಗಿದೆ ಅಂತ ಹೇಳ್ತಾರೆ. ಕರ್ನಾಟಕದಾಗ ದರೋಡೆ, ಕೊಲೆ, ಸುಲಿಗೆ, ಹಿಂದೂಗಳ ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ದಲಿತ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಈ ಸರ್ಕಾರ ಇರುತ್ತಾನ ಈ ರಾಜ್ಯದಲ್ಲಿ ಶಾಂತಿ, ಸುರಕ್ಷತೆ, ಕಠಿಣವಾದಂತ ಕಾನೂನುಗಳು ಜಾರಿ ಆಗುವುದಿಲ್ಲ. ಅದಕ್ಕಿಂತ ಎಲ್ಲ ದರೋಡೆ ಪರೋಡೆ ಎಕ್ದಮ್ ಈಜಿ ಆಗ್ಲಕತ್ತಾವ. ಯಾಕಂದ್ರೆ ಇವು ಬೆಂಗಳೂರು ಹಾಡಾಗಲೇ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ರು, ಏನೂ ಆಗಲಿಲ್ಲ. ಹಿಂಗ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟೋಗಿದೆ. ಆ ಹದಗೆಟ್ಟದ ಉದಾಹರಣೆ ಅಂದ್ರೆ ಬೆಳಗಾವದಲ್ಲಿ 400 ಕೋಟಿ ಇತ್ತು, 800 ಕೋಟಿ ಇತ್ತು, ಇನ್ನೂ ತನಿಖೆ ಆಗಿಲ್ಲ. ಅದನ್ನ ಇಡಿ ಕೊಡಬೇಕು, ಸಿಬಿಐ ಕೊಡಬೇಕು. ಅವ್ರು ಯಾರದಾರ, ಯಾರು ಭ್ರಷ್ಟ ರಾಜಕಾರಣಿಗಳದಾರೋ, ಭ್ರಷ್ಟ ಅಧಿಕಾರಿಗಳದಾರೋ, ಯಾರದನ್ನ ಆ ಹಣ ಒಯ್ದು ಅದನ್ನ ಕನ್ವರ್ಷನ್ ಮಾಡಬೇಕು, ಅದನ್ನ ತಿರುಪತಿ ದೇವಸ್ಥಾನದ ಹುಂಡಿಯಲ್ಲಿ ಹಾಕಬೇಕು, ಏನು ಮಾಡಬೇಕು ಅನ್ನೋ ಏನು ಒಂದು ಷಡ್ಯಂತ್ರ ಇದೆ, ಅದು ಬಯಲು ಮಾಡಬೇಕು. ಅವ್ರಿಗೆ ಯಾರು ಈ ಹಣ ಅಂತ ಅವ್ರನ್ನ ಕಠಿಣವಾದಂತ ಅವ್ರ ಮ್ಯಾಗ ಆಕ್ಷನ್ ತಗೊಂಡು ಅವ್ರನ್ನ ಜೈಲಿಗೆ ಹಾಕಿದ್ರೆ ಕರ್ನಾಟಕದ ಮಾನ ಮರ್ಯಾದೆ ಉಳಿತದೆ. ಯಾಕಂದ್ರೆ